ಬ್ಯೂಟಿಫುಲ್ ಆಗ್ಬಿಟ್ಟಿದ್ದಾರೆ ಮಮ್ಮಿ. ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸುಂದರಿ ಪೆಣ್ಣೆ ರೆಡಿ ಆಗು ಅಂದ್ಲು, ರೆಡಿ ಅದೇ ಅಷ್ಟೇ, ಸಿಂಪಲ್. ಇದೆರಡು ಚೂಸ್ ಮಾಡಿದ್ದಾರೆ. Hello, hi everyone, welcome back to my YouTube channel. How you all? I hope you're all doing good. I'm doing good, and fantastic. ಆ್ಯಂಡ್ ಇವತ್ತು ಸಂಡೇ ಬಂದರೆ ನನಗೆ ಒಂದು ಸ್ವಲ್ಪ ಪ್ರೆಷರ್, ಸ್ಟ್ರೆಸ್ ಎರಡೂ ಇರುತ್ತೆ. ಬಿಕಾಸ್ ಸಂಡೇ ಬಂದ ತಕ್ಷಣ ನಾನು ಎರಡು ವಿಚಾರದ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದು, ಇಡೀ ವಾರ ಮಮ್ಮಿ ಮನೇಲಿ ಇರ್ತಾರಲ್ವಾ, ಆ್ಯಂಡ್ ಎಲ್ಲ ನಮ್ಮನ್ನೆಲ್ಲ ನೋಡಿಕೊಂಡು, ಅಡುಗೆ ಮಾಡಿಕೊಂಡು, ಬೇಬಿ ನೋಡಿಕೊಂಡು ಎಲ್ಲ ಟಯರ್ಡ್ ಆಗಿರ್ತಾರೆ. ಆ್ಯಂಡ್ ಎಲ್ಲೂ ಹೊರಗಡೆ ಹೋಗಲ್ಲ. ಆ್ಯಂಡ್ ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ. ಸೊ ಐಲ್ ಬಿ ಲೈಕ್, ಸಂಡೇ ಬಂದರೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು, ಎಲ್ಲಿ ಕರ್ಕೊಂಡು ಹೋಗೋಣ ಅಂತಲೇ ಯೋಚನೆ ಮಾಡ್ತಿರ್ತೀನಿ, ಏನು ಮಾಡೋಣ ಅಂತಂದ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಬಂದು ವ್ಲಾಗ್, ಏನಾದರೂ ವ್ಲಾಗ್ ಕೂಡ ಮಾಡಬೇಕಲ್ವಾ, ಸರ್ವೈವಲ್. ಸೊ ಅದು ಕೂಡ ಯೋಚನೆ ಮಾಡ್ತಾ ಇರ್ತೀನಿ ನಾನು, ಹೇಗೆ ಮಾಡೋದು, ಏನು ಮಾಡೋದು ಅಂತಂದ್ಬಿಟ್ಟು. ಸೊ ಹಾಗೆ ಇವತ್ತು ಸಂಡೇ ಮತ್ತೆ, ಆ್ಯಂಡ್ ಐ ವಾಸ್ ಥಿಂಕಿಂಗ್ ವಾಟ್ ಟು ಡೂ ಅಂತಂದ್ಬಿಟ್ಟು. ಸೊ ಐ ಥಾಟ್ ಆಫ್ 2 things. ಒನ್, ಈಗ ಒಂದು 6-8 months ಆಯಿತು ಮಮ್ಮಿನ ಪಾರ್ಲರ್ಗೆ ಕರ್ಕೊಂಡೋಗಿ. ಶಿ ಡಸಂಟ್ ಗೋ ಆಫನ್. ತುಂಬ ವರ್ಷಕ್ಕೆ ಒಂದೇ ಸಲ ಅವ್ರು ಕೇಳೋದು ಕರ್ಕೊಂಡು ಹೋಗೋದು ನಾನು. ಈಗ ಸುಮಾರು ಆಗಿದೆ ಹೋಗಿ. ಸೊ ಪಾರ್ಲರ್ಗೆ ಕರ್ಕೊಂಡು ಹೋಗೋಣ, ಒಂದು ಪ್ಯಾಂಪ್ರಿಂಗ್ ಸೆಷನ್ ಮಾಡೋಣ ಅಂತ. ಹೇರ್ ಕಟ್ ಮಾತ್ರ ಅವ್ರು ಹೇಳ್ತಾ ಇರೋದು, ನಾನು ಹೇರ್ ಕಟ್ ಜೊತೆಗೆ ಒಂದು ಸ್ಪಾ ಕೂಡ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಅವ್ರಿಗೆ ಇನ್ನೂ ಹೇಳಲಿಲ್ಲ. ನನ್ನ ಮಮ್ಮಿ ಅಂತ ಗೊತ್ತಾ, ಎಂಥದ್ದು ಕೇಳಲ್ಲ. ಎಂಥದ್ದು ಕೇಳಲ್ಲ. ಲೈಕ್ ಶಿ ಇಸ್ ಲೈಕ್ ಸೋ ಸೆಲ್ಫ್ಲೆಸ್. ನಾನು ಯಾವಾಗಲೂ ಅನ್ಕೋದು, ಹೇಗಪ್ಪ ಹೀಗಿರೋದು, ಏನೂ ಕೇಳೋದೇ ಇಲ್ಲ. ಏನಾದರೂ ಕೊಡಿಸ್ತೀನಿ ಅದು ಇದು ಅಂತಂದರೆ ಬೇಡ ಅಂತಲೇ ಜಾಸ್ತಿ ಹೇಳೋದು ಅವರು. ನಾನೇ ಡ್ರೆಸ್ ಎಲ್ಲ ತೊಗೊಂಡೋಗಿ ಅವಾಗ ತಂದ್ಕೊಡೋದು ಎಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತೀನಿ. ಸೊ ಶಿ ಡಸಂಟ್ ಆಸ್ಕ್ ಫಾರ್ ಎನಿಥಿಂಗ್. ಏನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ಳಲ್ಲ ಮಮ್ಮಿ. ಸೊ ಈಗ ಒಂದು 2 ಸಲ ನನ್ನ ಹತ್ರ ಹೇಳಿದ್ರು, ಲೈಕ್ ಶಿ ಲೈಕ್ಸ್ ಮೈ ನೋಸ್ ರಿಂಗ್. ನಾನು ರಿಂಗ್ ಹಾಕ್ಕೊಂಡಿದ್ದೀನಲ್ಲ, ಈಗ 1-2 ಸಲ ಹೇಳಿದ್ರು. ನಾನು ಒಂದ್ಸಲ ಟ್ರೈ ಮಾಡಬೇಕಿತ್ತಲ್ಲ, ನನಗೆ ಚೆನ್ನಾಗಿ ಕಾಣಿಸ್ಬೋದಾ, ತಗೊಳ್ಳೋದಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದೇ ನನಗೆ ಹಾಗೆ ಮನಸ್ಸಲ್ಲಿತ್ತು. ಆ್ಯಂಡ್ ನಂದು ಇಲ್ಲೇ ಮನೆ ಹತ್ರ ಒಂದು ಜ್ಯುವೆಲ್ರಿ ಸ್ಟೋರ್ ಇದೆ, ನಾನು ಚಿಕ್ಕ ಪುಟ್ಟದಲ್ಲಿ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಅವರಿಗೆ ಮೆಸೇಜ್ ಮಾಡಿ ಕೇಳಿದೆ, ಇದು ಇದೆಯಾ ಅಂತ ಅಂದ್ಬಿಟ್ಟು. ಸೊ ಅವರು ಎಸ್ ಇದೆ ಅಂತ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ಕಳಿಸಿದ್ರು. ಸೊ ಅದನ್ನು ಕೂಡ ತಗೊಳ್ಳೋಣ, ಕೊಡ್ಸೋಣ, ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ಸ್ ದ ಪ್ಲಾನ್. ಲೈಕ್ ಸೊ ಇವಾಗ ಲಂಚ್ ಆಗಿ ಮಧ್ಯಾಹ್ನ ಒಳ್ಳೆ ಒಂದು ಊಟ ಆಯಿತು. ಸಂಡೇ ಬಂದರೆ ಮನೇಲಿ ಪಕ್ಕಾ ಫಾರ್ ಶೋರ್ ಚಿಕನ್ ಕರಿ ಆ್ಯಂಡ್ ಗೀ ರೈಸ್, ದಟ್ಸ್ ಮೈ ಮೋಸ್ಟ್ ಫೇವ್ರೇಟ್. ಜೊತೆಗೆ ಮ್ಯಾಂಗೋ ಚಟ್ನಿ ಕೂಡ ಮಾಡಿದರು, ಸೂಪರ್ ಆಗಿತ್ತು. ಒಳ್ಳೆ ಊಟ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನೀಲ್ ಬರಲ್ಲ ಅಂತ ಹೇಳ್ತಿದ್ದಾನೆ. ತಮನ್ ಇಸ್ ಹೋಮ್, ಸೊ ಹಿ ವಾಂಟ್ಸ್ ಟು ಪ್ಲೇ ಅರೌಂಡ್. ಬರಲ್ಲ ಅಂತ ಹೇಳ್ತೀನಿ, ಇವಾಗ ನಾವು ಹೋಗ್ಬೇಕಾದ್ರೆ ಬರ್ತೀನಿ ಅಂತ ಹೇಳ್ತಾನೆ, ಏನೋ ಗೊತ್ತಿಲ್ಲ. ನಾನು ಮಮ್ಮಿ ರೆಡಿ ಆಗಿದ್ದೀವಿ. So yeah, that's going to be the vlog. Let's get started and we'll see what's going to happen. Okay? But ಡಬ್ಬು ಮಮ್ಮಿ ಡಬ್ಬು. ನೀಲಿ ಯಾಕೋ ಸ್ಕೂಲ್ ಹೋಗಕ್ ಸ್ಟಾರ್ಟ್ ಆದಾಗಿಂದ ಮಮ್ಮಿಗೆ ನ್ಯೂ ಹೆಸರಿಟ್ಟಿದ್ದಾನೆ, ಡಬ್ಬು ಮಮ್ಮಿ ಅಲ್ಲ, ಡಬ್ಬು ಅವಿ. ನಿನ್ ಫ್ರೆಂಡ್ ಯಾರು ಅಂತ ಡಬ್ಬು ಅವಿ. ಸ್ವಾಮಿ ಮಾಡ್ಬೇಕಾದ್ರೆ ಡಬ್ಬು ಅವಿನ ಕಾಪಾಡ್. ಹಾಯ್ ಮಮ್ಮಿ. ಹಾಯ್. Hi Mutte. How are you? Everybody is there. Oh, hi everybody. Wow, new toy. Dartandi Shami? Oh, yeah. ಏನ್ ಸಮಾಚಾರ ಏನಿಲ್ಲ. ಎಲ್ಲೋಗೋದು ನಾವ್ ಇವತ್ತು? ಗೊತ್ತಿಲ್ಲಪ್ಪ. ಹೇಳ್ದಲ್ಲಪ್ಪ. ರೆಡಿ ಆಗು ಅಂದ್ಲು, ರೆಡಿ ಅದೇ ಅಷ್ಟೇ, ಸಿಂಪಲ್. ರೆಡಿ. ಆಯ್ ಚಂದ. ರೆಡಿ ಆಗು ಅಂತ ಹೇಳಿ ರೆಡಿ ಆದ್ರು. ಪಾರ್ಲರ್ಗೆ ಹೋಗೋಣ ಅಂತ ಹೇಳ್ದೆಲ್ಲ, ಹೇರ್ ಕಟ್ ಮಾಡಿಸಿ. ಇನ್ನೇನ್ ಬೇಕು ನಿನ್ಗೆ? ಏನ್ ಬೇಡ, ಅಷ್ಟೇನಾ? ಓನ್ಲಿ ಹೇರ್ ಕಟ್? ಎಲ್ಲಿ ತೋರ್ಸಿ, ಈಗ ಎಷ್ಟಿದೆ? ಒಂದ್ ಮಾಡು. ಇಷ್ಟು ಲಾಂಗ್ ಇದೆ, ಇರೋದೇ ಇಷ್ಟು. ಯಾಕೋ ಬೆಳಿತಾನೆ ಇಲ್ಲ ಮಮ್ಮಿ ಹೇರ್. ಇದನ್ನ ಕಟ್ ಮಾಡಿಸಿ, ಇನ್ನೂ ಚಿಕ್ಕ ಆಗ್ಬಿಡುತ್ತೆ. ಪರವಾಗಿಲ್ವಾ? ಟ್ರಿಮ್ ಮಾಡ್ಸೋತಾನೆ. ಸರಿ, ಓಕೆ. ಸೊ ಹೊರಡೋಣ, ಹೇರ್ ಕಟ್ ಮಾಡಿ ಸೂಪರ್ ಆಗಿ ಬರೋಣ. ಬಾಯ್. ಇನ್ನೇನೆ ಬಾಯ್, ಸಿ ಯು. ಅಕ್ಕಲ್ಲಿ ಬಪ್ಪಲೆ ಅಣ್ಣಿರುಂಜ ಪ್ಲೇ ಮಾಡಿ ಡಿಪಿ ಪಾಪ ಕೂಡ ಅಣ್ಣಿರುಂಜ ನೋಟಿಕ. ನೀರ್ ಬಪ್ಪಲೆ ಅಣ್ಣಿ ಅಲ್ಲ. ಬಾಯ್ ಅಣ್ಣ. ಸ್ಟೆಪ್ ಕಟ್ ಮಾಡೋದಾ? ಲೈಟ್ ಸ್ಟೆಪ್. ಓಕೆ, ಲೆಟ್ಸ್ ಗೋ ಫಾರ್ ದ ಹೇರ್ ವಾಶ್ ಆ್ಯಂಡ್ ದೆನ್ ಡೂ ದ ಹೇರ್ ಕಟ್. ಮಮ್ಮಿ ತುಂಬ ಹೇರ್ ಥಿನ್ನಿಂಗ್ ಆಗಿಬಿಟ್ಟಿದೆ. ವಾಶ್ ಮಾಡಿ ಲೈಟಾಗಿ ಸ್ಟೆಪ್ ಕಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು.
So let's see how it's gonna be like. ನೀಲ್ ಎಲ್ಲಿಗೆ ಬಂದೆ ಶಾಮಿ? ಎಲ್ಲಿಗೆ ಬಂದೆ ನಂಗ? ಎಂತಂಗ? ಅವಿಕ ಹೇರ್ ಕಟ್. ಅನ್ನುಕ ಹೇರ್ ಕಟ್ ಬಂದು ನೀಲ್ ಬೇಬಿಕ? ನೋ. ಮಮ್ಮಿ ಕುನ್ನು ಕಿಶಿ. I love you, Neil. ಎತ್ತ ಮಾಡಮ್ಮ ಮಮ್ಮಿ ಅವಿಕ್ ಎತ್ತ ಮಾಡು ಬಾತ್ ಮಾಡು ಅವಿಕ್ ಅಲ್ಲ ಶಾಮಿ ಹೇರ್ ವಾಶ್ ಮಾಡಪ್ಪ ಅಲ್ಲಿ ಹೋಯ್ತು ನೋಟ್ ಎತ್ತ ಮಾಡೋ ನೋಟ್ ಓಯ್ ರೇಣು ರೇಣು ಓಯ್ ರೇಣು ಏನ್ ಸಮಾಚಾರ ಎಂತ ಕಟ್ ಮಾಡಾಯ್ಕ ಎಂತ ಕಟ್ ಸ್ಟೆಪ್ ಕಟ್ ಅಲ್ಲಿ ಇರೋದೇ 4 ಕೂದ್ಲು 4 ಕೂದ್ಲಲ್ಲಿ 2 ಹೋಗುತ್ತೆ 2 ಇರುತ್ತೆ ಸಾಕಾ ಲೆಟ್ಸ್ ಗೋ ಕಬಡ್ಡಿ 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 സുന്ദരി ആയിട്ടുള്ളിയാല സുന്ദരി പെണ്ണെ കണ്ടമേ കണ്ട ವಾವ್ ಸೂಪರ್ ಅಂತಿಂದಲ್ಲ ಚಂದ ನೋಟ್ ನೀ ನೋಟ್ ಅಲ್ಲಿ ಮಸ್ತ್ ಲಗ್ ರहा है ना ಚಂದ ಮೀ ಸ್ಟೆಪ್ ಗಟ್ಟಿ ಸ್ಟೆಪ್ ಆಯ್ತುಂಡು ಬ್ಯೂಟಿಫುಲ್ ಆಯ್ತುಂಡಮ್ಮಿ ಬ್ಯಾಕ್ ಏ ತಿತ್ತಲ್ಲ ದಾರಿ ಚಾಯ್ करती ಚಂದ ನೀ ಖುಷಿ ಆಚಾ ವಾವ್ ಸಿಪ್ಪರ್ ಇರದೆ ಗೌಜಿ ಮೀಂದು ಫುಲ್ ಪಾರ್ಲರ್ ಸೆಷನ್ ನಿಕ್ ಅಂತ ಎಲ್ಲಿಗೆ ಹೋಗ್ಬೇಕ ನಂಗ ಹೇರ್ ಕಟ್ ಐಬ್ರೋಸ್ ಎಲ್ಲ ಮಾಡಿತ್ತೆ ಕೊಡಗಕ್ ಹೋಗ ಐಶ್ ವೇಟ್ ಮಾಡಿ ಡಿಪಿಯಲ್ಲ ನೀನು ಅವಿ ಅವಿ ಬ್ಯೂಟಿಫುಲ್ ಅನ್ನ ವಾವ್ ಅವಿ ಕಂದ ಕಿಶಿ ಥ್ಯಾಂಕ್ ಯು ಓ ಹೇರ್ இந்த ஹேர் ஓபன் இடு கிளிப் ಇಡಂಡ ಓಕೆ ಸಾಯ್ಕೊಂಡ್ಬಿಟ್ಟು ಮಮ್ಮಿ ಬರ್ಬೇಕಾದ್ರೆ ಬೇರೆ ತರ ಇದ್ರು ಈಗ ಬೇರೆ ಆಗ್ಬಿಟ್ಟಿದ್ದಾರೆ ಬ್ಯೂಟಿಫುಲ್ ಆಗ್ಬಿಟ್ಟಿದ್ದಾರೆ ಮಮ್ಮಿ ಓಕೆ ಲೆಟ್ಸ್ ಗೋ ಎಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಹೌಸ್ ನೋ ಒಂದು ಸರ್ಪ್ರೈಸ್ ಇದೆ ಬನ್ನಿ ಏನು ಏನಿಲ್ಲ ಯಸ್ ಮೂಗ್ ನೋಸ್ ರಿಂಗ್ ಕೇಳಿದ್ದೆ ಅಲ್ವಾ ನೀನು ನೋಸ್ ರಿಂಗ್ ಬಂಡ ಚಿಕ್ಕದಾಗಿ ಸ್ಮೈಲ್ ಎಲ್ಲ ಬರ್ತಾ ಉಂಟು ಮತ್ತೆ ಎಂತ ನಾಟಕ ಮಾಡೋದು ನೀನು ಸುಮ್ಮನೆ ಐಶ್ ಕಳ್ಳಿ ಡ್ರಾಮಾ ಮೇಕರ್ ನೀನು ಇದೆರಡು ಚೂಸ್ ಮಾಡಿದ್ದಾರೆ ಇದೆರಡರಲ್ಲಿ ಒಂದು ಅಂತ ಒಂದ್ರಲ್ಲಿ ಸ್ಟೋನ್ ಇದೆ ಒಂದು ಪ್ಲೇನ್ ಇದೆ ಬೋತ್ ಆರ್ ಗುಡ್ ಸುಂದರಿ ಚಂದಲ್ಲ ಕತೆ ಚಾಯ್ಕೊಂಬಲ್ಲ ಅಬ್ರದಿನ ದಾರಿದ್ದು ರೇಣುಕಾದೇವಿ ನೋಟು ಮೀರಲ್ಲಮ್ಮ ಫೈನಲ್ಲ ನೈಸ್ ಲುಕಿಂಗ್ ರೇಣು ನೀ ನೋಟ ಮತ್ತೆ ಮಿರಲ್ಲ ನಿಮ್ಮ ಮನೇಲಿ ಹೋಯ್ತು ಚೆರಿದಾರ್ತ ಬಲೆದಾರ್ತ ಮತ್ತೆ ಎರಡು ಮೂಗಿಗೆ ಎರಡೆರಡು ಹಾಕೊಳ್ಳೋಣ ನೋಟು ಚಂದ ಇದು ಕೊಂಚ ಚುಪ್ಪಿ ಅಲ್ಲ ಇದು ಎರಡು ಮೂಗಲ್ ಒಂದೊಂದು ಹಾಕೊಳ್ಳ ಅಂತೂ ನಾಟಕ ಕಂಪನಿಗೆ ಹೋಗ್ಬೇಕು दोनों में एक एक डाल लेते फिर ये नया स्टाइल बन जाएगा बट ये अच्छा लग रहा है इससे भी अक्कन बाय अन्नी शेक हैंड मारे शेक हैंड ओके बाय ನೀ ಓದಲ್ಲೆಲ್ಲ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ ಲೆಟ್ಸ್ ಗೋ ಹೂ ಇಸ್ ದಿಸ್ ಹೋಗ್ಬೇಕಾದ್ರೆ ಹೇಗಿದ್ರು ಬರ್ಬೇಕಾದ್ರೆ ಫುಲ್ ಹೇಗೆ ಚೇಂಜ್ ಆಗಿ ಬಂದ್ಬಿಟ್ಟಿದ್ರೆ ಫುಲ್ ಸುಂದರಿಯಾಗಿ ಬಂದಿದ್ದಾರೆ ತಮನ್ ನೋಡ್ಬಿಟ್ಟು ಫುಲ್ ಖುಷಿ ಆದ್ರು ಚೆನ್ನಾಗಿದೆ ಅಂತ ಮಮ್ಮಿಗೆ ಫುಲ್ ತಮನ್ ಏನ್ ಅನ್ಕೊಂತಾರೆ ಈ ಅತ್ತೆಗೆ ಏನಾಗ್ಬಿಟ್ಟಿದೆ ಕ್ಲಿಪ್ ಹಾಕ್ತೀನಿ ಅಂತ ಹೇಳ್ತಾನೆ ಇದ್ರು ನಾನು ಅಲ್ಲೆಲ್ಲ ಹೋಗಿ ಹಿಂಗೆ ಸುತ್ತಾಡ್ಸ್ಕೊಂಡ್ ಬಂದೆ ಕ್ಲಿಪ್ ಹಾಕಕ್ ಬಿಟ್ಟಿಲ್ಲ ವಾಟ್ ಯು ಥಿಂಕ್ ಶಿ ಇಸ್ ಲುಕಿಂಗ್ ಸೋ ಪ್ರಿಟಿ ಅಲ್ಲ ಯಾಕೆ ಕ್ಲಿಪ್ ಹಾಕ್ಬೇಕು ಎಷ್ಟು ಚಂದ ಕಾಣಿಸ್ತಿದ್ದಾರೆ ನನ್ಗೆ ಇಷ್ಟ ಆಯ್ತು ಮಮ್ಮಿ
ವಾಶ್ ಮಾಡಿದ್ಮೇಲೆ ಮತ್ತೆ ವಾಪಸ್ ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ಸೂಪರ್. ಆಮೇಲೆ ನೋಸ್ ರಿಂಗು ಹ್ಮ್ ಎಲ್ಲಿ ಕಟ್? ವಾವ್, ನೈಸ್, ಚೆನ್ನಾಗಿದೆ ಅಲ್ಲ, ಹ್ಮ್ ಪಳಪಳ ಅಂತಿದೆ. ಹ್ಮ್ ನೈಸ್. ಆಕ್ಚುಲಿ ಚಾಯ್ ಕಂಡ ನಂದಮ್ಮಿ. ಓಕೆ, ಬಾಯ್ ಬಾಯ್. ಸೊ ಇವಾಗ ವಾಪಸ್ ಮನೆಗೆ ಬಂದಾಯ್ತು ಆ್ಯಂಡ್ ಶೀ ಈಸ್ ಹ್ಯಾಪಿ, ಸೋ ಹ್ಯಾಮ್ ಐ. ಅವ್ರು ಖುಷಿ ಆದರೆ ನಾನು ಡೆಫಿನೆಟ್ ಆಗಿ ಖುಷಿ ಆಗ್ತೀನಿ. ಆ ನಗು ತರ್ಸೋಕ್ಕೋಸ್ಕರ, ಆ ಖುಷಿ ತರ್ಸೋಕ್ಕೋಸ್ಕರನೇ ಇಷ್ಟೆಲ್ಲ ಮಾಡೋದು. ಮಮ್ಮಿ ನನ್ನ ಪ್ರಕಾರ ಶಿ ಡಿಸರ್ವ್ಸ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಅಟ್ಲೀಸ್ಟ್ ನನ್ನ ಮಮ್ಮಿ ಅಂತೂ ಶಿ ಇಸ್ ವೆರಿ ಪಾಪ. ನಾನು ಆಲ್ರೆಡಿ ಹೇಳಿದ್ದೆ ಅನಿಸುತ್ತೆ, ತುಂಬ ಪಾಪ ಮಮ್ಮಿ. ಆ್ಯಂಡ್ ಅವ್ರಿಗೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ನನಗೆ ಯಾವಾಗಲೂ ಬ್ಯಾಕ್ ಆಫ್ ದ ಹೆಡ್ ಅದೇ ಇರುತ್ತೆ, ಹೇಗಪ್ಪ ಅವ್ರನ್ನ ಖುಷಿ ಪಡಿಸೋದು, ಹೇಗೆ ಖುಷಿಯಾಗಿ ಏನು ಕೊಟ್ಟರೆ ಖುಷಿ ಆಗ್ಬೋದು, ಏನು ಮಾಡಿದ್ರೆ ಖುಷಿ ಆಗ್ಬೋದು ಅಂತ. ಏನು ಕೊಟ್ಟಿಲ್ಲ ಅಂದರೂ ಖುಷಿಯಾಗೇ ಇರ್ತಾರೆ. ಅದು ನನ್ನ ಮಮ್ಮಿ ಸ್ವಭಾವ. ಆ್ಯಂಡ್ ಈ ಥರದ್ದು ಏನಾದರೂ ವ್ಲಾಗ್ ಮಾಡಿದಾಗ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ನಿಮ್ಮ ಕೈಯಲ್ಲಿ ಆಗಷ್ಟು ನೀವು ನಿಮ್ಮ ಪೇರೆಂಟ್ಸಿಗೆ ಮಾಡಿ. ಆ ಒಂದು ಚಿಕ್ಕ ಖುಷಿ ಅವ್ರ ಮುಖದಲ್ಲಿ ಬರುತ್ತೆ ನೋಡಿ. ಓ ಮೈ ಗಾಡ್, ಇಟ್ಸ್ ಅನದರ್ ಲೆವೆಲ್ ಫೀಲಿಂಗ್. ನನಗಂತೂ ನನಗಂತೂ ತುಂಬ ಇಷ್ಟ. ಅಂತ ನಾವು ಚಿಕ್ಕದಿರ್ಬೇಕಾದ್ರೆ ನಮ್ಮನ್ನು ನೋಡ್ಕೊಳಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರಲ್ಲ, ದೇವ್ರಿಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಆ್ಯಂಡ್ ಅದನ್ನೆಲ್ಲ ನಾವು ಏನು ಈ ಥರ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ಮಾಡಿ ವಾಪಸ್ ನಮ್ಮ ಗ್ರ್ಯಾಟಿಟ್ಯೂಡ್ ತೋರಿಸೋವಂಥ ಒಂದು ಟೈಮ್. ಇಫ್ ವಿ ಆರ್ ಅರ್ನಿಂಗ್, ದೆನ್ ಐ ಥಿಂಕ್ ವಿ ಆರ್ ಸಪೋಸ್ ಟು ಡೂ ಆಲ್ ದಿಸ್ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಅಷ್ಟೇ. ಸೊ ದಟ್ಸ್ ಅಬೌಟ್ ಇಟ್ ಇನ್ ದಿಸ್ ವಿಡಿಯೋ. ದಿಸ್ ಒಂದು ಸ್ಮಾಲ್ ವ್ಲಾಗ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್ ವೆರಿ ವೆರಿ ಸೂನ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. Bye bye.